ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಜೈ ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಔಟ್ಡೋರ್ ಕುಕಿಂಗ್ ಮಾಡೋಣ ಅಂತ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ನಮ್ಮ ವಿಲೇಜು ಕಾರಲ್ಲಿ ಹೋಗ್ತಾ ಇದ್ದೀವಿ. ಡ್ರೈವರ್ ಹಲೋ ಡ್ರೈವರ್ ಅಪ್ಪ ಡ್ರೈವರು. ಈಗ 4 ಜನ ಇದ್ದೀವಿ. ಅಲ್ಲೊಂದಿಬ್ರು ಬರ್ತಾರೆ. ಏನ್ ಸೀನು ಅಂತ ಹೇಳ್ತೀನಿ ಬನ್ನಿ. ಅಡುಗೆ ಮಾಡೋದು, నేను ತಿನ್ನೋದು. A few moments later. ಗೈ ಸ್ವಲ್ಪ ವೆಜಿಟೇಬಲ್ಸ್ ತಗೊಬೇಕಿತ್ತು, ಬಂದಿದ್ವಿ. ರೈ ಎತ್ಕೊಳ್ಳೋ ಡ್ರೈವರ್. ಟೊಮೊಟೊ ಐತೆ, ಟೊಮೊಟೊ, ಕೊತ್ತಂಬರಿ ಪುದೀನ ಹಾಕಿ. ಟೊಮೊಟೊ ರೆಡ್ ಟೊಮೊಟೊ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಸ್ವಲ್ಪ ಮನೆಗೆ ತೊಗೊಂಡೋಗೋಣ. ಇವಾಗೆಲ್ಲ ಹಿಂಡಿದೆ ಚಿಕನ್ನು. ರೈಸ್ ಐಟಮ್ ಎಲ್ಲ ತೊಗೊಂಡಾಯ್ತು. ಚಿಕನ್ ತೊಗೊಳಕ್ಕೆ ಬಂದಿದ್ದೀವಿ. ಚಿಂಟು ಗೈಸ್, ಫೈನಲ್ಲಿ ಊರಿಗೆ ರೀಚ್ ಆಗಿದ್ದೀವಿ. ಸ್ವಲ್ಪ ಈಗ ಪ್ರೋಗ್ರಾಮ್ ಬಂದ್ಬಿಟ್ಟು ಚಿಕನ್ ತೊಳೆಯೋದು ಮತ್ತೆ ಅಕ್ಕಿ ನೆನೆ ಹಾಕೋದು, ಪಾತ್ರೆ ತಗೊಬೇಕು ಅಡುಗೆ ಮಾಡೋಕ್ಕೆ. ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲೇ ಮಚ್ಚ ಕಾರ್ ತೋರಿಸು. ಇಲ್ಲಿ ಡ್ರೈವರ್ಗಳು ನೋಡಿ ಹೆಂಗೆ ಬರ್ತಾವ್ರೆ ಅಂತ. ಡ್ರೈವರ್ ನೋಡಿ ಹೆಂಗೆ ಬರ್ತಾನೆ, ಫಾಲೋ ಮಾಡ್ತಾನೆ. ಗುದ್ಗಿದ್ಬಿಟ್ಟವನು ಕೊಬ್ಬಲ್ಲಿ. ಹೋಗೋ ಗೋ ಮ್ಯಾನ್. ಖುಷಿ ನೋಡ, ಖುಷಿ ಅಣ್ಣಂಗೆ. ಏನು ಚಿಕನ್ ತೊಳೆಯೋ ಪ್ರಕ್ರಿಯೆ, ತೊಳೆಯೋ. ಸಾರು ಬಂದರು, ಅಡುಗೆ ಬಿಟ್ರು. ಅವ್ರೇನು ಮಾಡ್ತವ್ರೆ? ಹೇಮಂತ್ ಅಕ್ಕಿ ತೊಳಿ. ಸೌಟೆ ನೀನು ಅಕ್ಕಿ ತೊಳಿತಿಲ್ವೇನಾ? ಅಕ್ಕಿ ಆಚೆ ಇತ್ತು. ಅಕ್ಕ ಸೋಂಬೇರಿ. ಅಕ್ಕಿ ತೊಳಿ ಅಂತೇಳಿ 10 ನಿಮಿಷ ಆಯಿತು. ಸುಮ್ಮನೆ ಓಡಾಡ್ತವ್ರೆ. ಹೇಮಂತರ ಮನೆ ಇದು. ಮೇಲ್ಗಡೆ ಹೋದ್ರೆ ಗಾರ್ಡನ್ ಇದೆಯಂತೆ. ಕದಿಯುವ ಪ್ರಕ್ರಿಯೆ ಇರಬೇಕು. ಅದು ದೊಡ್ಡ ತಗೊಳ್ಳೋ. ತಪ್ಪಲಲ್ಲಿ ಏನಕ್ಕೋ ಮಾಡ್ತೀಯಾ? ಇಡೀ ಊರ್ ಗಂಚಣ. ಸಿಂಹ. ಮುಗೀತು. ಚಿಕನ್ ತಗೋ. ಅಕ್ಕಿ, ನೀರು. ಅಲ್ಲಿ ನೋಡಿ, ಅವಲೆ ಕಂಚಿನ ನಾಯಿ. ಅದ್ರಲ್ಲಿ ಬಂದು ಸಿಗೋಣ. ಶ್ರಮಜೀವಿ. ಗಾಗಲ್ಸ್ ಹಾಕೊಂಡು ಏನಾಗಲ್ಲ, ಎಲ್ಲ ತಮಾಷೆಗಾಗಿ. ಅವರು ಖುಷಿ ಪಡ್ತಾರೆ. ನಾನು ಫೇಮಸ್ ಆಗ್ತಾ ಇದ್ದೀನಲ್ಲ, ಎಲ್ಲ ತಮಾಷೆಗಾಗಿ. ಯಾವುದೇ ಮಾತಿದ್ರೆ ಬೇಜಾರಾಗ್ತದೆ. ಮನ್ಸ್ಗೇನಾದ್ರು ಬೇಜಾರಾಗಿದ್ರೆ ಹೊಟ್ಟೆ ಹಾಕೊಂಡು ಕ್ಷಮಿಸ್ಬಿಡಿ. ಇದು ಅಕ್ಕಿ ಸೋರಿಸ್ದ ಪಾಪಲೆ. ಆಫ್ ರೋಡ್ ಈಗ ಇಳಿತಾ ಇದೀವಿ. ಡೆಸ್ಟಿನೇಷನ್ ರೀಚ್ ಆಗ್ತಾ ಇದೀವಿ. ಮಚ್ಚ ಅದು ಹಿಡ್ಕೊಂಡು ಕೆಳಗೆ ಇಳ್ಬಿಡ್ಬೇಕಿತ್ತು. ಎಳ್ಕೊಬಿಡ್ತೀಯನ? ಇಲ್ಲ, ಹೋಗುತ್ತೆ ನಡಿ. ಹೋಗುತ್ತೆ ನಡಿ. ಹೋಗುತ್ತಪ್ಪ. ಟ್ರ್ಯಾಕ್ಟ್ರ್ ಹೊಲ ಉಳಕ್ಕೆಲ್ಲ ಟ್ರ್ಯಾಕ್ಟ್ರ್ ರೋಟ್ರಿ ಓಡ್ಸಕ್ಕೆ ತಗೊಂಡೋಗಿರೋ. JCB ಇಂದ ಹೆಚ್ಚು. ನಮ್ಮ ಅಮ್ಮ ಇದ್ದ ಮಚ್ಚ ಇದೆಲ್ಲ ಮಾಡಪ್ಪ. ಅವ್ನು ಕಷ್ಟಪಡೋದು. ಇಲ್ಲಿ ಬೆಳಿಗ್ಗೆ ಒಂದು ಫೀಲ್ ಪಾಪ ಅವರೇ ತುಂಬಾ ಕಷ್ಟಪಡ್ತಾರೆ ನಮಗೋಸ್ಕರ. ಕೆಳಗಡೆ ಇದೈತ್ ಕಣ, ಚಾರ್ಸಿ ಹಾಕಿ ಸೈಡ್ ಎಲ್ಲ. ಈ ಸೈಡ್ ಏನಿಲ್ಲ. ಬೆಳಿಗ್ಗೆ ಬಂದ್ಬಿಟ್ಟು ನೀಟ್ ಮಾಡ್ಬೇಕು ತಾನೆ ರೋಡ್ನೆಲ್ಲ. ಎಲ್ಲೋಗೋಣ? ರೂಟ್ ಮಾಡ್ಕೊಳ ಬರ. ಆಯ್ತು, ಬೇಗ ಬಾಪಿ.
ಹಿಂಡಿ ಮಚ್ಚಿಡ್ಕೊಂಡು ಹೋಯ್ತಾವನ ಎಷ್ಟು ತಳೆಗಳು ಉಳುತ್ತಾ ಗೊತ್ತಿಲ್ಲ. ಬೀಳದೆ ಇದ್ರೆ ಸಾಕು ಅವನು. ಒಲೆನೂ ಐತಾ? ನೋಡೋ ರೆಗ್ಯುಲರ್ ಸ್ಪಾಟ್ ಅನ್ಸುತ್ತೆ ಇಲ್ಲಿ ಅಡ್ಗೆ ಮಾಡೋದು. ನೀರ್ ಬಾಟ್ಲಿ ಎಲ್ಲ ಬಿದ್ದೈತಲ್ಲ ಇಲ್ಲಿ. ಒಬ್ಬನೇ ಜಮಾನ ಅಡ್ಗೆ ಮಾಡೋ ಬಗುಮಾನ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಬಿಸಾಕ್ಬಿಟ್ಟು ಅದನ್ನೇ ಅಡ್ಗೆ ಮಾಡು. ಒಂಚೂರು ಮಚ್ಚಲ್ಲಿ ಹೊಡೆಯವೆಲ್ಲ ಸ್ವಲ್ಪ ಇರೋ ಹಂಗಾರೆ ಇಡ್ಬೇಡ. ಮತ್ತೆ ಬಿನ್ಗೆ ಎತ್ಕೊಳ್ಳೋ. ಕವರ್ ಐತಿ. ಬೆಂಕಿಪಟ್ಟಣ ಎಲ್ಲ ಹೇಳ್ಬೇಕು ತಾನೇ ಎಲ್ಲಾದ್ರೂ ಎಲ್ಲ ತಂದ್ರಿ ಅಡ್ಗೆ ಮಾಡಕ್ಕೆ. ಬೆಂಕಿಪಟ್ಟಣ ಮರ್ತ್ಬಿಟ್ಟವ್ರೆ. ಇವು ವಾಪಸ್ 10 ಕಿಲೋಮೀಟರ್ ಹೋಗ್ಬೇಕು ಒಂದು ಬೆಂಕಿಪಟ್ಟಣಗೆ. ಕಾರಲ್ಲಿ ಏನಿಲ್ವೇನೋ ಲೈ ಮಚ್ಚ. ಇಲ್ಲ ಸೌದೆ ಉಜ್ಜಿ ಅನ್ಸಕ್ಕಾಗಲ್ವಾ? ಸರಿ ತಾದಿನ ಕೇಳ್ಕೊಬಾ. ಸೌದೆ ಎತ್ಕೊಬ್ರ ಹೋಗ್ಬಿಟ್ಟು. ನಿತ್ತು ಏನೋ ಹುಲಿ ಬರುತ್ತೆ ಚಿರತೆ ಬರುತ್ತೆ ಅಂತಿದ್ದಲ್ಲ. ಐತಪ್ಪ ಇಲ್ಲಿ ಮೇಲ್ಗಡೆ ಬಂದಿತ್ತಂತೆ ಮೊನ್ನೆ. ಗೆಳೆಯೋ ಬಂದ್ರೆ ಓಡೋಗಣ. ಮಚ್ಚ ಇದು ಮಸಿ ಅಂಟಬಾರ್ದು ಅಂತ. ಬಾ ಹೇಳೋ ಇಲ್ಲಿ. ಇದೊಂದು ಇಡನ್ ಫ್ಯೂಚರ್ ಅದು ಅಂತ ಹೇಳು. ಇದು ಇಡನ್ ಫ್ಯೂಚರ್. ಅದನ್ನ ಹೇಳಾಯ್ತು ಕಣ. ಮಸಿ ಸಿಟ್ಬಾರ್ದು, ಮಸಿ ಆಗ್ಬಾರ್ದು ಅಂತ ಮಣ್ಣು ಬಡ್ದಿರೋ. ಅದೇ ನಮ್ ಕಷ್ಟ ಆಗಲ್ಲ, ಅವ್ರ ದೊಡ್ಡಮ್ಮಗ್ ಕಷ್ಟ ಆಗುತ್ತೆ ಅಷ್ಟೇ. ತೊಳೆಯೋಣ. ಅಷ್ಟೇ ಕೊಡೋದಲ್ಲ. ಫುಲ್ ಲೊಕೇಶನ್ ನೋಡಿ ಹೆಂಗಿದೆ ಅಂತ. ಯಾರು ಇಲ್ಲ, ನಾವು 5 ಜನ ಬಿಟ್ರೆ. ಚಲೈ ಅದೇ ತಮಿಳಲ್ಲಿ ಹೇಳ್ತಾನಲ್ಲ ಅಪ್ಪ ಅಪ್ಪ ಕರ್ಪೂರ ತರ್ಬೇಕು ತಾನೆ ನಾವೊಂದು. ಕವರ್ ಗಂಡಿಸಿದ್ಯಾ? ಮನೆ ಇವತ್ತು ಆರೋಗ್ಬಿಡುತ್ತೆ ಕಣ. ಫ್ಯಾನ್ ಹಾಕ್ಬೇಡ ನೋಡಲ್ಲಿ. ಫ್ಯಾನ್ ಹಾಕಿದ್ಕೆ ಹಚ್ತಿರೋದು. ಏನೇನೋ ಮಾಡ್ದ. ಇಕ್ಕು ತಪ್ಲೆ ಇಕ್ಕು. ಏನ್ ಮಾಡ್ತೀವ? ಫಸ್ಟ್ ಏನ್ ಮಾಡೋಣ ಹೇಳ್ರು. ಫಸ್ಟ್ ತಪ್ಪಲೆ ಇಕ್ಕಣ. ಚಿಕನ್ ಮಾಡದ ಚಿಕನ್ ಮಾಡದ? ಫಸ್ಟ್ ಚಿಕನ್ ಮಾಡೋಣ. ಎಣ್ಣೆ ಇಲ್ಲ ಏನು ಕುಯ್ಕೊಂಡೇ ಇಲ್ಲ. ತರಕಾರಿ ಕುಯ್ದಿಲ್ವಲ್ರು? ಸಾರಿ ಸೌದೆ ಹೇಳ್ಬಿಟ್ರೆ ಹಂಗಂದ್ರೆ ಸನ್ಪೇರ್ಗೆ ಆಗಡೆ ಐತಲ್ಲ ಗೋಡಂಬಿ ಸಪ್ರೇಟ್ ಹಾಕೊಡೋದು. ತಪ್ಲೆ ತುಂಬಾ ಐತಲ್ವ ಅಕ್ಕಿ. ಎಣ್ಣೆ ತಗೊಳ. ಎಣ್ಣೆ ತುಪ್ಪ ಹಾಕ, ಎಣ್ಣೆ ಬೇಡ. ಗೋಡಂಬಿಗೆ ತುಪ್ಪ ಹುರ್ಕೊ. ಮಸೀತಾವನೆ ಮಚ್ಚಲ್ಲ ಕಣ ಸಾಕು. ಮಸೀತಾವನೆ ಎಲ್ಲಿ ತಲೆ ಉಳ್ಳೋತ ಗೊತ್ತಾಗಲ್ಲ. ಹುರಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ಕಾಳು ಸೂಪ್ ಮಾಡೋಣ. ಕಾಳು ಸೂಪ್ ಯಾವ ಸೈಜ್ ಬೇಕು? ಆನೆಕಾಲ 0.5 ಅದೆಲ್ಲ ಕಂಡ್ರು. 0.557 ಹೇಳ್ರಿ ಏನಾದ್ರು ಒಂದು. ಏನ್ ಸೂಪು? ಈರುಳ್ಳಿ ಯಾವ ಸೈಜ್ ಕಟ್ ಮಾಡ್ಬೇಕು? ಅದು ಸ್ಲೈಸ್ ಆಗಿ ಉದ್ದ ಬರ್ಬೇಕು. ಪಕೋಡ ಮಾಡತ್ರನಾ? ಫೈನ್. ಡ್ರೈವರ್ ಕಮ್ ಬಟ್ಟ ಬಟ್ರೆ ಕಣ ಯಾವತ್ತಿದ್ರು. ಶಬರಿಮಲೆಗೂ ಇವ್ರೆ. ಏನಲ್ಲೇ ಲೋಡೆ. ಏಯ್ ಕಾವು ಕೊಡೋದೇನಿಲ್ಲ. ನೀ ಸುಟ್ಟಿದ್ ಗೊತ್ತಾಯ್ತು. ತುಪ್ಪ ಎಲ್ಲ ಸೈಡ್ ಹೋಯ್ತೈತಲ್ಲ, ಸಮ ಇಲ್ಲ. ಇದಕ್ಕೊಂದು ಚೂರೇ ಚೂರು ಈರುಳ್ಳಿ ಹಾಕೋ. ಈರುಳ್ಳಿ ಎಲ್ಲ ಹಾಕ್ಬೇಡ, ಸುಮ್ಮನೆ ಫಸ್ಟ್ ಪಲಾವ್ ಐಟಮ್ ಹಾಕೋಣ. ಗೋಡಂಬಿ ಎತ್ಕೊಳ್ಳೋ ಸಾಕು. ಈರುಳ್ಳಿ ಏಯ್ ತಾಳ ಮತ್ತೆ ಇನ್ನೂ ರೋಸ್ಟೇ ಆಗಿಲ್ಲ. ಮತ್ತೆ ಬೈಸ್ತೀವಲ್ಲ. ಅದು ಕಲರ್ ಚೇಂಜ್ ಆಗ್ಬೇಕಂತ ಅವ್ನು. ಏನ್ ಗೊತ್ತಾಯ್ತು, ಲಾಸ್ಟಲ್ಲಿ ಇದನ್ನ ಎತ್ಕೊಬಿಟ್ಟು ಲಾಸ್ಟಲ್ಲಿ ಹಾಕದ ಅಂತ ಅಷ್ಟೇನಿಲ್ಲ. ಮುಂದೆ ಇಟ್ಕೊಂಡು ಇನ್ನೊಂದು ಪ್ಲೇಟ್ ಎತ್ಕೊ ಅಂತಿದ್ಯಲ್ಲ. ನನ್ ಗೋಡಂಬಿ ಇಲ್ಲ, ನಾನು ತಿನ್ನಲ್ಲ ರೈಸ್ ಅಂತ ಅವನು. ಅಲ್ಲಿ ನೋಡಲ್ಲಿ ಇದು ಸ್ಟವ್ ಅಲ್ಲ, ಮತ್ತೆ ಸಿಮ್ ಮಾಡಕ್ಕೆ. ಏನಾಗಿದೆ ಗೊತ್ತಾ, ನಿತಿನ್ ಒಂದ್ ವಿಡಿಯೋ ನೋಡೋಣ ಯೂಟ್ಯೂಬ್ ಅಲ್ಲಿ, ಇವನೊಂದ್ ವಿಡಿಯೋ ನೋಡಿಲ್ಲಪ್ಪ. ಫಸ್ಟ್ ಗೋಡಂಬಿ ಸುಡ್ಬೇಕಂತ ಇವ್ನು ನೋಡು, ಇನ್ನೇ 2 ಪೀಸ್ ಅವ್ ನೋಡು. ಪರವಾಗಿಲ್ಲ, ರೋಸ್ಟ್ ಆದ್ರೆ ಆಯ್ತದೆ. ಬಿಡುತ್ತ ಅದು. ಗೋಡಂಬಿ ಬೆಲೆ ಗೊತ್ತೇನೋ? 1300 ರೂಪಾಯಿ ಕೆಜಿ. ಹೋಗ್ಲಿ ಬಿಡು, 2 ಪೀಸ್ ಅಂತೆ. 20 ರೂಪಾಯಿ ಗೋಡಂಬಿ ವೇಸ್ಟ್ ಮಾಡ್ತೀಯ. ಪಲಾವ್ ಸಾಮಾನು ಎತ್ಕೋ. ಪಲಾವ್ ಸಾಮಾನ್ ಎಲ್ಲ ಐತೆ ನೋಡಲ್ಲಿ. ಪಲಾವ್ ಸಾಮಾನು ಅಕ್ಕಿ ಮಿಶ್ರಣ ಐತೆ ನೋಡ್ಕೊ.
ಇನ್ನೊಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ತುಪ್ಪ ಹಾಕೋ. ಸ್ವಲ್ಪ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉರಿ ಜಾಸ್ತಿ ಅದು ಉಪ್ಪ ಅದು ಅಲ್ಲ ಒಂದೇ ಸಲ ಇದಾಗ್ಬಿಡುತ್ತೆ, ಲಾಸ್ಟ್ ಒಂಚೂರು ಬೇಕು. ಮಚ್ಚ ಅದು ಲಾಸ್ಟ್ ಅಲ್ಲಿ ಹಾಕ ನೀ ಎಣ್ಣೆನು ಹಾಕನ್ ಪರವಾಗಿಲ್ಲ ಅದು ಸೈಡಿಗೆ ಹೊಡಿತೈತಲ್ಲ ಬೆಂಕಿ. ಉರಿ ಅದು ಹಂಗೆ ಗಾಳಿ ನಾನು ಒಂಚೂರು ಅದು ಕಲ್ಲಲ್ಲಿ ಸುಮ್ಮನೆ ಇರಿಸಿ ಅದನ್ನ ಹೇಳಿ ಗಾಳಿ ಬಿಸಿಗೆ ಏನು ಮಾಡೋಕ್ಕಾಗಲ್ಲ. ಏ ತಪ್ಪಲೆ ಬೇಯಿಸ್ಬೇಡಿ. ಜರಗ್ ಬಿಡ್ತದೆ ಮನೇಲಿ ಸ್ಟೋವ್ ಮೇಲೆ ಇಟ್ಕೊಂಡು ಮಾಡ್ದಂಗಲ್ಲ. ನಾನು ಹೇಳ್ದೆ ಒಂದು ಸ್ಟವ್ ತಗೊಳ್ಳೋ ಅಂತ. ಇಲ್ಲೇ ಕುಕ್ಕಿಂಗ್ ಸ್ಟೋವ್ ಮಾಡಂಗಿಲ್ಲ ಅಂತಾನೆ ಇದು ಮಾಡ್ತೀವಿ. ಮತ್ತೆ ಸ್ಟವ್ ಐತೆ ಕಾರಲ್ಲಿ ಐತೆ, ಬೇಡ ಒಲೆ ಮಾಡೋಣ. ಮಾಡ್ಲಿರೋ ಅಲ್ಲ ಮಾಡು, ನೀನು ಅಲ್ಲಿ ಕಟ್ ನೀನ್ ಮಾಡ ನಾನು ಹಾಕ್ತೀನಿ. ಎಣ್ಣೆ ಬಿಡು. ಎಣ್ಣೆ ಹಾಕು ಸಾಕು. ಇದಾಕಿದ್ದು ನೀನು ಅಲ್ಲಿ ಕಟ್ ಮಾಡ್ಕೊಡು ಅಲ್ಲಿ. ಏನ್ ಕಟ್ ಮಾಡೋದು? ಮಚ್ಚ ಎಣ್ಣೆ ಇದು ಹಾಕೋಸಿ. ನಮ್ಮ ಬಾಯಲ್ಲಿ ಕಷ್ಟಾಗಿಲ್ಲ. ಇದು ಹಾಕ್ಬೇಡ, ಎಣ್ಣೆ ಮಾಡಿರೋದು. ಇದು ಚಾಕ್ ಐತೆ ನೋಡು, ಕೊಯ್ಯೋ. ಐ ಪ್ರೊಟೆಕ್ಷನ್ ಹಾಕೊಂಡ್ಬಿಡೋನೆ ಆರ್ಬಾರ್ದು ಅಂತ. ಸಾಕು ಇನ್ನೊಂದ್ ಸ್ವಲ್ಪ ಹಾಕೋ. ಸಾಕ್ ಬಿಡ. ಇವನೇನು ಇಸ್ತ್ರಿ ಮುನಿಸ್ಪುರ. ಯಾವ್ದಕ್ಕೂ ಇಷ್ಟಿಷ್ಟೇ ಹಾಕ್ಬೇಡಿ, ಕೈ ತುಂಬಾ ಹಾಕೋಣ. ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಲಿ. ಒಂದಿನ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೇನೋ, ವರ್ಷ ಪೂರಿ ತಿಂತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಬೆರಳುಳ್ಳಿ ತೆಗೆದು ರುಚಿಗೋಸ್ಕರ, ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸಪ್ಪೆ ಕಾಯ್ಬೇಕಿನ್ನ ಎಷ್ಟಾಗ್ಲಾ ಹಾಕೋಣ. ಬಿಡು ಸಾಕು. ಸಪ್ಪೆಕಾಯಿ ಇದು ವಾಟ ಇಲ್ಲ. ಇಲ್ಲ ಕಣ, ವಾಟ ಅಂದ್ರೆ ಏನು ಹೇಳು? ಫ್ಲಾಟ್. ಯಾಕೋ ಹೇಳಿದ್ದು ಈ ಕಲ್ಲು ಅಲ್ಲಿ ಇಟ್ಬಿಟ್ಟಿದ್ರೆ ಆಗಿರೋದು ಅಂತ. ತಪ್ಪಲೆಕಾಯ್ದ್ರೆ ಏನು ವಾಟ ಗಿಟ ಏನು ಬೇಕಾಗಿಲ್ಲ ಬಿಡು. ಬಿಡು ಇಟ್ಕಾಯ್ ಬಿಡ ಮಚ್ಚಿ. ಅಲ್ಲ ನೋಡದ ಮಚ್ಚ ಅನ್ನಕ್ಕೆ ಜಾಸ್ತಿ ಬಿಡ ಬೆಂತು ಬಿಡ. ಬಿಡ. ಅಲ್ಲ ಅದು ತಡ ಈ ಕಡೆ ಸಿದೋಗ್ಬಿಡುತ್ತೆ ಅಂತ ಬಿಡ್ಸಂಗಿಲ್ಲ. ಅಕ್ಕಿ 1.5 kg ಅಕ್ಕಿ ಹಾಕು. ಬಾಸುಮತಿ ರೈಸ್, ಈ ರೈಸ್ಗೋಸ್ಕರ ಕೈ ತೊಳೆದಿದ್ದೇನಾ? ಕೈ ಎಲ್ಲ ಹೈಜಿನಿಕ್ ಅಪ್ಪ ನಾವು. ನಮ್ಮ ಮಚ್ಚ ನಿನ್ ಮುಂದ್ಕಿಟ್ಬಿಡಿದಲ್ಲ ಬೆಂಕಿನಲ್ಲಿ. ಹೋಗ್ ಮಗ, ಅವ್ರು ಗೊತ್ತಾಗಲ್ಲ. ಏನ್ ಮಾಡ್ತಿದ್ಯಾ ವಿಂಡಿ? ಹೇಮಂತನ್ ಇತ್ತಂದು ಅಳ್ಳಾಡ್ಸು. ನೀರ್ ಹಾಕೋ. ತಾಳ ಏನಾಗಲ್ಲ, ಸಿಯಲ್ಲ ಅದು. ಒಂದ್ ಪಾತ್ರೆ ನೀರು. ಕರೆಕ್ಟಾಗಿ ಒಂಚೂರು ಇಟ್ಕೊ. ಏನ್ ಬೇಕಾ? ಅರ್ಧ ಬೇಕಾ? ಫುಲ್ ಬೇರೆ ಹಾಕಣ ಉಪ್ಪು. ಪಾತ್ರೆಯಲ್ಲಿ ನೀರ್ ಜಾಸ್ತಿ ನೋಡ್ಕೋಬಹುದು. ಹಾಕೋ ಸಾಕು ಬಿಡ. ಲೋ ಪಾತ್ರೆ ನೋಡ್ಕೋಬಹುದು, ಬೇಕಾದ್ರೆ ಕಾಯ್ತೀರ ಹಾಕೋ. ಇನ್ನೊಂದು ಕರೆಕ್ಟ್ ಆಗದ. ಕೆಲಸ ಮಾಡಿದಿರಾ? ಬರೀ ಟೊಮೆಟೊ ಮಾತ್ರ ಕಟ್ ಮಾಡ್ತೀನಿ ಅಂತ ಜಾಸ್ತಿ ಆಯ್ತು. ಬಿಡ ಉರಿಲಿ, ಕಾಯಿಲಿ ಬೈಲಿ. ನೀನ್ ಈ ತರ ಡ್ರೆಸ್ ಮಾಡ್ಕೊಂಡೈತೆ ಈರುಳ್ಳಿ ಕುಯ್ರೆ ಒಂದೇ ಕೆಲಸ ಮಾಡಿರೋದು ಅಂದ್ರೆ ಈರುಳ್ಳಿ ಕಟ್ ಮಾಡಿರೋದು. ಏಯ್ ಟೊಮೊಟೊನ ಕಟ್ ಮಾಡ್ದ ಕಣ. 2 ಟೊಮೊಟೊ 2 ಈರುಳ್ಳಿ. ನೋಡ ಮಚ್ಚಿ ಆಲ್ರೆಡಿ ಅರ್ಧ ಆಗೈತಲ್ವಾ? ಕೈಗೆ ಹಾಕೊಳ್ಳೋ. ಡ್ರೆಸ್ ಮಾಡ್ತಾವನೆ. ಹಾಕ ಮುಂಚೆ ಕೈ. ನಾನು ಹಾಕಿ ಎತ್ಕೋತೀನಿ ಬಿಡ. ಸ್ವಲ್ಪ ಬೈಬೇಕು. ಹಂಗೆ ಇಲ್ಲೇ ಬರೋ. ಮಚ್ಚಿ ಉಪ್ಪು ಖಾರ ನೋಡ. ನನ್ ಕೈ ನಿಂಬೆಹಣ್ಣು ಟೇಸ್ಟ್ ಹೊಡಿತೈತ್ ಕಣ ಪೂರ್ತಿ. ಈಗ ನಿಂಬೆಹಣ್ಣು ಹಿಂಡಿದ್ನಲ್ಲ, ಮಚ್ಚ ಉಪ್ಪು ಹಾಕ್ಬೇಕಾ? ಉಪ್ಪು ಹಾಕ್ಬೇಕು. ನಿಂಬೆಹಣ್ಣು ಹುಳಿ ಹೊಡಿತೈತು ನಿಜ. ಉರಿ ಕಮ್ಮಿ ಮಾಡು. ಉರಿ ಕಮ್ಮಿ ಮಾಡಕ್ ಅದೇ ನಮ್ಮನೆ ಸ್ಟವ್ ಅಲ್ಲ, ಒಲೆ. ಆಚೆಗೆ ಹೇಳಿ ಅದನ್ನೆಲ್ಲ ಸ್ವಲ್ಪ. ಇದೇ ಬೆಂಡ್ ಐತೈತಲ್ಲ. ಗೈಸ್, ಗೀ ರೈಸ್ ರೆಡಿ ಆಗಿದೆ, ದಮ್ ಕಟ್ಬೇಕಷ್ಟೇ. ತುಪ್ಪ ಹಾಕು ಮೇಲೆ, ಸುತ್ತ ಹಾಕು. ಅರ್ಗಗ್ ಬಿಡು, ಅದೆಲ್ಲ ಹೋಗುತ್ತೆ ಸೆಂಟ್ರಿಗೆ. ಓಕೆ, ಎತ್ತಿಡು ಸೈಡ್ಗೆ. ಚಿಕನ್ ಮಾಡ್ಬೇಕಾದ್ರೆ ಇರೋದು ಅವಳಿನ ಏನಿಲ್ಲ. ಎಲ್ಲಿಡ್ಲಿ? ಚಿಕನ್ ಫ್ರೈಗೆ ಎಣ್ಣೆ ಹಾಕ್ತವನೆ. ಈರುಳ್ಳಿ ಎಲ್ಲ ಇಲ್ಲ ಐತಲ್ಲ. ಹಸಿಮೆಣಸಿನ್ಕಾಯಿ ಎಲ್ಲ ಮತ್ತೆ 2 ಹಸಿಮೆಣಸಿನ್ಕಾಯಿ ಹಾಕು. ಖಾರ ಗಿರ್ಲಿ ಬೆಂದೋಗುತ್ತೆ ನಾ. ಟೊಮೊಟೊ ಚಿಕನ್ ಹಾಕ್ಬಿಟ್ಟು ಆಮೇಲೆ ಟೊಮೊಟೊ. ಲಾಸ್ಟ್ ಏನಾಗುತ್ತೆ? ಒಂದು ಸ್ವಲ್ಪ ಎಣ್ಣೆ ಇದಾಗಲಿ ಇರೋದು ಟೊಮೊಟೊ. ಚಿಕನ್ಗಿನ್ನ ಗಟ್ಟಿರುತ್ತೆ ಟೊಮೊಟೊ. ಅಲ್ಲಿ ಒಂದು ಸ್ವಲ್ಪ ಹಾಕಿರೋ ಲಾಸ್ಟ್ ಚಿಕನ್ ಬೆಂದ್ಮೇಲೆ ಹಾಕೋಣ. ಅಷ್ಟು ಹಾಕು. ಹಾಂ ಸಾಕು. ಒಂದೇ ಕಡೆ ಹಾಕಿ ಮಟನ್ ವಾಸನೆ ಚರ್ಬಿದೆ ನೋಡಿ. ಚರ್ಬಿ ಮಟನ್ ತಲೆ ಯಾರು ತಿನ್ನಲ್ಲ ತಾನೆ, ಬಿಸಾಕ್ಬಿಡ್ಲಾ? ಹಾಕೋ. ಯಾರು ತಿಂತಾರ ಅದನ್ನು? ಇನ್ನು ಒಳಗೆ ಇಟ್ಬಿಟ್ಟ.
ಇದೇನು ಆಡಿಸ್ಬೇಡ ಬಿಡು. ಅಚ್ಚಾ ಫ್ಯಾನ್ ಹಾಕು ಆರೇ ಹೋಯ್ತು. ಚಾಕ್ನ ರೆಡಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಿಂಡು. ಸಾಕು ಜಾಸ್ತಿ ಹುಳಿ ಆಗ್ಬಿಡುತ್ತೆ. ಹಾಂ, ಟೇಸ್ಟ್ ಮಾಡ್ರ. ಕಟ್ ಮಾಡು. ಹ್ಯಾಪಿ ಬರ್ಡೇ ಕೋಳಿ ಏಯ್ ಕೈಯಲ್ಲೇ ಕಟ್ ಮಾಡಲಿ. ಪಾರಂ ಕೋಳಿ. ನೆಕ್ಸ್ಟು ನಾಟಿ ಕೋಳಿಲಿ ಮಾಡೋಣ. ಸೌದೆ ಅದಕ್ಕೆ ಒಂದು ಚೀಲ ತಗೊಬಂದು ಮತ್ತೆ ಹಾಕವು ಕೊಡಿಲ್ಲ ಒಂದೆರಡು. ಇದ್ಯಾವುದು ಉರಿತವೆ ನೀವು? ಇನ್ನೇನು ಅವೆಲ್ಲ ಗೊತ್ತಾ, ಲೈಟ್ ವೇಟ್ ಬೇಗ ಉರಿತವೆ. ಹೆಂಗೈತೆ ಮ್ಯಾಮ್? ಅವ್ನು ತಿಂದ ಅವ್ನು ಹೇಳ್ಬೇಕು. ಬೆಂಕಿ ಪಾಪ ವೆಜ್ ಇವತ್ತು ಅಣ್ಣ. ಒಂದು ಚಿಕ್ಕ ಪುಟ್ಟ ಚಾಕ ಮಾಡ್ಬಿಡ್ಬೇಕಾಯ್ತು. ಮತ್ತೆ ಈ ಥರ ಎಷ್ಟಿದ್ವೇನೋ ಅವಿಲ್ವೇನೋ? ಮೂಸ್ ತೋರ್ಸ. ಸ್ಮೆಲ್ ಚೆನ್ನಾಗಿಲ್ಲ ನಿಜ. ಹಸಿ ಮಾಂಸ ಫ್ಲೇವರ್ ಹೊಡಿತೈತೆ. ಚಾಕಣ ಹಂಗೆ ಕಣ. ಹಸಿ ಮಾಂಸ ಹೊಡಿತದ ಫ್ಲೇವರು. ಗೈಸ್ ಚಿಕನ್ ರೆಡಿ ಆಯಿತು. ಈಗ ಪನ್ನೀರ್ ಒಂದು ರೆಡಿ ಮಾಡ್ಬಿಟ್ಟು ಊಟ ಮಾಡ್ಬೇಕಷ್ಟೇ. ರೈಸ್ ರೆಡಿ, ಚಿಕನ್ ಫ್ರೈ ರೆಡಿ, ಪನ್ನೀರ್ ರೆಡಿ. MTR ಪನ್ನೀರ್, ದಿಸ್ ಇಸ್ ಫಾರ್ ಮೀ. ನೈಸ್ ಟೈಮ್ ಟು ಈಟ್. ತಿನ್ನುವ ಪ್ರಕ್ರಿಯೆ. ಒಂದು ಗೀ ರೈಸು, ಪನ್ನೀರ್ ಏನದು ಗೊಜ್ಜು, ಆಚೆ ಚಿಕನ್ ಐತೆ ನೋಡ. ಪನ್ನೀರ್ ಗ್ರೇವಿ. ಪನ್ನೀರ್ ಎಲ್ಲ ಎಲ್ಲಾಯ್ತಾ? ಚೆನ್ನಾಗೈತೆ. ಗ್ರೇವಿ ಐತೆ ನೋಡ. ನಾನು ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಇವಾಗ. ಏನು ಚೆನ್ನಾಗೈತೆ. ಅದನ್ನ ಹೇಳ. ಕಾಣಿಸ್ತಿಲ್ಲ ಬಿಡೋ, ಬಿಡೋವಾಗ್ಲಿ. ಬಿಡವಾಗ್ಲಿ. ಹೆಂಗಿದೆ ಹೇಳ್ಬೇಕು ನಿಮ್ಮ ಒಪಿನಿಯನ್ ಹೆಂಗಿದೆ ಅಡುಗೆದು? ಪನ್ನೀರ್ ಹಾಕ್ಕೊಂಡು ಒಳಗೆ ಚಿಕನ್ ತಿಂತಿರ್ತೀರಾ? ಚಿತ್ರಾನ್ನ ಚಿಕನ್ ಚಿಕನ್ ಕಡ್ಲು ಸೇರ್ಕೊಂಡ್ಬಿಟ್ಟು ಅನ್ನ ತಪ್ಪಾಗಿ ಹೇಳ್ಬಿಟ್ಟೆ. ಕುಕ್ ನೀವು ಹೇಳಿ ಹೇಗಿದೆ? ಹಾಂ ಬೀಳ್ತು, ಫೋನ್ ಬೀಳ್ತು. ಯಾರು ಫೋನ? ನಿಂದೆ ಕಣ ಐಫೋನು. ಆಫ್ ಮಾಡಕ್ಕೆ ಗೊತ್ತಾಗ್ತಿಲ್ವಾ? ಸೂರ್ಯ ತಂಪಾದಾಗ ಯಾವುದೋ ಕಾಡ್ದಾರಿ ಇದ್ಲೇ. ಹ್ಞೂ ಕಣ, ವಿಲೇಜ್ ಕುಕಿಂಗ್ ಅಲ್ಲ ಇದು, ಫಾರೆಸ್ಟ್ ಕುಕಿಂಗು. ಇರಲಿ, ಚೆನ್ನಾಗಿ ಬಂತಾರ ವಿಡಿಯೋ ಎಲ್ಲ. ಹೆಂಗಿತ್ತು ಗಾಯ್ಸ್ ವಿಡಿಯೋ? ನೋಡಬೇಕು. ಹೌ ವಾಸ್ ದ ಡೇ? ಊಟ ತಿನ್ನೋಕ್ಕಿಂತ ನೀರು ಕುಡಿದೇ ಜಾಸ್ತಿ ಇವನು. ಕೊನೆಗೆ ಮುಗೀತು ವಿಡಿಯೋ. ಹೆಂಗೆ ಬಂದಿದೆ ಮನೆಯಾಗ ನೋಡ್ತೀವಿ. ನೀರು ಯಾರಿಗಾರು ಬೇಕು ಕುಡಿಯೋಕ್ಕೆ? ಗೈಸ್ ಊಟ ಎಲ್ಲ ಮಾಡ್ಕೊಂಡು ಊರಿಂದ ಹೊರಟಿದ್ದೀವಿ ಈಗ ಡೈರೆಕ್ಟ್ ಬೆಂಗಳೂರಿಗೆ. ಇವತ್ತಿನ ಬ್ಲಾಗ್ ಮುಗಿಸಿದೀವಿ. ಫುಲ್ ಖುಷಿಯಾಗಿದ್ದೀವಿ ಎಲ್ಲರೂ. ತುಂಬಾ ಶೆಕೆ ಆಗ್ತಿದೆ. ಸ್ವಲ್ಪ ಸುಸ್ತ ಮಲಗಿಬಿಟ್ಟಿದೆ. ಈಗ ಅಣ್ಣ ಮಲಗ್ಬಿಟ್ಟವ್ರೆ. ರೆಸ್ಟ್ ಆಯ್ತು. ಈಗ ಅವ್ರು ಹೊಗೆ ಕುಡ್ದು ಫುಲ್ ಹೊಗೆ ತಡಿಯಕ್ಕಾಗಿಲ್ಲ. ನಾವು ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀವಿ. ಟಾಟಾ, ಬೈ ಬಾಯ್. ಬಾಯ್. Love you.